ನಮ್ಗೆ ಯಾರೋ ಕೊಟ್ಟಿದೆ ಅಂತ ನಾವು ನಮ್ಮ ಫ್ಯಾಮಿಲಿಗೆ ಬೈಕೊಳ್ಳೋದು ಬೇಡ. ಇವತ್ತು ಮೊನ್ನೆ ಏನೋ ಹೇಳ್ತೀರಿ ಬರೀ ರೆಡ್ಡಿಸ್ ಮಾಡ್ತಾರಾ ಅಂತಂದ್ರು ಅಂತ. ಇಲ್ಲ, ಸುಳ್ಳದು. ಪಾಪ ಎಲ್ಲ ಸೇರಿ ಎಲ್ರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ಜಾತಿಯವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ. ಹೌದು ರೈಟ್. ಯಾಕಂದ್ರೆ ಪಾಪ ಎಲ್ಲ ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ ನೀವೇ ಬ್ರ್ಯಾಂಡ್, ಅವೆಲ್ಲ ಸುಳ್ಳು. ದಯಮಾಡಿ ಇದನ್ನ ಯಾರು ತಲೆಯಲ್ಲಿ ಇಟ್ಕೋಬೇಡಿ. ಒಂದು ಟೀಮು ಆ ಪ್ರೊಡ್ಯೂಸರ್ಸ್ನ ನೋಡ್ತಿದ್ರೆ ನಂಗೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಆ ಉತ್ಸಾಹ, ಆ ಸಿನಿಮಾ ಮಾಡಿರುವಂಥ ಒಂದು ಖುಷಿ, ಮತ್ತು ಅವರು ಅದನ್ನು ತನ್ನ ಮಗು ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸರ್ ತುಂಬ ಚೆನ್ನಾಗಾಗಬೇಕು ಸರ್, ತುಂಬ ಚೆನ್ನಾಗಾಗಬೇಕು ಸರ್, ಎಲ್ಲ ಕರ್ಕೊಂಡು ಹೋಗ್ಬೇಕು ಸರ್, ಇದನ್ನು ದೊಡ್ಡ ಮಟ್ಟಕ್ಕೆ ಬಿಡಬೇಕು ಅಂತ. ಅದನ್ನು ಮತ್ತೆ ನಾನು ಕೂಡ ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ನಾನು ಯಾಕೆ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕೆ ಇದನ್ನು ತಂದು ನಿಮ್ಮ ಅಡ್ಲಿಗೆ ಆಗ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಮುಂದೆ ಒಂದು ದಿವಸ ಈ ಥರ ನಡಿಬಹುದು, ಅದು ಆಗದೇ ಇರಲಿ ಅಂತ ಅಷ್ಟೇ. ನನಗೆ ಈ ಪ್ರೀತಿಸೋ ಎರಡು ಮನಸ್ಸುಗಳ ಮಧ್ಯೆ ವಿಲನ್ಗಳು ಉಟ್ಕೊಳ್ಳದೆ ಇರಲಿ ಅಂತ ನನ್ನ ಆಸೆ. ವಿಲನ್ಗಳೇ ಬೇಡ, ಇಂಥ ವಿಲನ್ ಹುಟ್ಟದೇ ಇರಲಿ. ಆಯಿತಾ? ಹಂಗಾಗಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ. ಸರಿ, ಎಲ್ಲಿ ಟ್ರೈನ್ ಆಗಿದ್ದು ಆ್ಯಕ್ಟಿಂಗ್ ವಿಷಯದಲ್ಲಿ? ಸರ್, ನಾನು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಸರ್. ಓಕೆ. ಆಕ್ಚುಲಿ ಒಂದಷ್ಟು ವರ್ಷ ನಾನು ಇಲ್ಲಿ ಗಾಂಧಿನಗರದಲ್ಲಿ ಓಡಾಡಿದೆ. ವೆರಿ ಗುಡ್. ಒಂದಷ್ಟು ಅವಕಾಶಗಳಿಗೋಸ್ಕರ ಸಿಕ್ಕಿಲ್ಲ. ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಹೈದರಾಬಾದಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಕಾಶ ಇದೆ, ಬರ್ತೀನಿ. ತಪ್ಪು ತಿಳ್ಕೊಬೇಡ, ನಾನು ಇನ್ನು ಹೊಗಳಕ್ಕೂ ಮಾತಾಡಲ್ಲ ಅಥವಾ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಒಬ್ಬ ಕಂಪ್ಲೀಟ್ ಏನು ಹೇಳ್ತಾರಪ್ಪ, ಮೆಚ್ಯೂರ್ಡ್ ಆ್ಯಕ್ಟ್ರು ನಾನು ನಿನ್ನಲ್ಲಿ ನೋಡಿದೆ. ಆ್ಯಸ್ ಇಟ್ ಈಸ್ ನಿಮ್ಮ ಬಗ್ಗೆ ನೀವೆಲ್ಲ ಆ್ಯಕ್ಟಿಂಗ್ ಕಲ್ತ್ರಿ? ನಾನು ಕೇಳಿದೆ ಇವ್ರನ್ನ, ಅಲ್ಲಪ್ಪ ಎಲ್ಲೇನು ಆ್ಯಕ್ಟಿಂಗ್ ಕಲ್ತ್ರಿ ನೀವು, ಹೆಂಗೆ ಬಂತು ಅದು ಆ್ಯಕ್ಟ್ ಮಾಡೋದು? ಸರ್, ಆಕ್ಚುಲಿ ನನಗೆ ಇವರು ಅಂಜನ್ ಇವರೆಲ್ಲ ಫ್ರೆಂಡ್ಸ್ ಸರ್, ನಮ್ಗೆ 10 years ಇಂದ. ಓಕೆ. ಸೊ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ನನ್ನ ಕರೆದು ಲೈಕ್ ನಿನ್ನೆ ಹೀರೋಯಿನ್ ಅನ್ಕೋತಾ ಇದೀವಿ, ಒಂದು ಆಡಿಷನ್ ಕೊಡು. ಆಮೇಲೆ ಐ ಅಪ್ರಿಷಿಯೇಟ್ ಯು ಒಂದು ವಿಷಯದಲ್ಲಿ. ಯಾವಾಗ ಗೊತ್ತಾ? ಸ್ಪೆಷಲಿ ನಿಮ್ಮ ಅಜ್ಜಿ ತಿರೋಗಿರ್ತಾರೆ ಗೊತ್ತಾ, ಅವಾಗ ನಿಂತಿರ್ತೀರ ವಿತೌಟ್ ಮೇಕಪ್ಪಲ್ಲಿ, ಅದು ಯಾರಿಗೂ ದಮ್ಮಿಲ್ಲ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಹೌದು ಸರ್, ಕರೆಕ್ಟ್. ಕರೆಕ್ಟಾ? ಸರ್, ಏನೆಲ್ಲ ಅಬ್ಸರ್ವ್ ಮಾಡ್ತೀರಾ ಸರ್? ನಾನು ಅದನ್ನೇ ಹೇಳಿದೆ, ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ನು ಅಷ್ಟು ವಿಶ್ಲೇಷಿಸಿ ಅವರು ಹೇಳ್ತಾ ಇದಾರಂದ್ರೆ, ಆ ವಿಶ್ಲೇಷಣೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅವರು ಅಷ್ಟು ಒಂದೊಂದು ಕ್ಯಾರೆಕ್ಟರ್ನು ಇದು ಮಾಡಿದ್ದಾರೆ ಅಂದರೆ, ಸಿನಿಮಾನ ಅವ್ರು ಎಷ್ಟು ಇಷ್ಟಪಟ್ಟಿದ್ದಾರೆ. ಲವ್ ರೆಡ್ಡಿ ಸಿನಿಮಾನ ದುನಿಯಾ ವಿಜಯ್ ಅವರು ಎಷ್ಟು ಇಷ್ಟಪಟ್ಟರು ಅನ್ನೋದು, ಆ ಒಂದೊಂದು ಕ್ಯಾರೆಕ್ಟರ್ನು ವಿಂಗಡಿಸಿ, ನೀನು ಹಿಂಗೆ ಮಾಡಿದ್ಯಾ, ಇಂಥ ಕ್ಯಾರೆಕ್ಟರ್, ಇಂಥ ಎಷ್ಟು ಅಬ್ಸರ್ವೇಷನ್ ಸರ್ ನಿಮ್ದು? ಸರ್, ಒಂದು 15 ನಿಮಿಷ ಒಂದು 20 ನಿಮಿಷ ಮಾತಾಡ್ತೀನಿ. ಇಲ್ಲ, ಮುಗಿಸ್ಬಿಡ್ತೀನಿ. ಕರೆಕ್ಟಾ? ವಿತೌಟ್ ಮೇಕಪ್ ಅಜ್ಜಿ ತಿರ್ಕೊಂಡ್ಬಿಟ್ಟಿರ್ತಾರೆ, ಹೀರೋ ಓಡ್ ಬರ್ತಾರೆ. ನಾನು ನೋಡಿದೆ ಹಿಂಗೆ, ಶಬಾಷ್ ನೋಡಪ್ಪ. ಎಲ್ಲಿ ನಾನಾಗೆ ನಿಂತ್ಕೋತೀನೋ ಅಲ್ಲಿ ನಾನಾಗೆ ಉಳ್ಕೋತೀನಿ, ಎಲ್ಲಿ ನಾನು ಆರ್ಟಿಫಿಷಿಯಲ್ ಆಗಿರ್ತೀನೋ ಅಲ್ಲಿ ಆರ್ಟಿಫಿಷಿಯಲ್ ಆಗೇ ಇರ್ತೀನಿ. ಸೊ ಆ ವಿಷಯದಲ್ಲಿ ಇಟ್ಸ್ ಅ ಗ್ರೇಟ್, ವಂಡರ್ಫುಲ್, ಗ್ರೇಟ್. ಯಾವತ್ತೂ ಎದುರುಬೇಡಪ್ಪ. ನೀನು ವಿತೌಟ್ ಮೇಕಪ್ ನಿಂತ್ಕೊಂಡ್ಬಿಟ್ಟು ಆರಾಮಾಗಿ ವಿತೌಟ್ ಮೇಕಪ್ ಎಲ್ಲ ಆ್ಯಕ್ಟ್ ಮಾಡಬೇಕು. ನಾನು ಬೇಕಾಗಿರೋದು ಆ್ಯಕ್ಟಿಂಗು, ಮೇಕಪ್ ಅಲ್ಲ ಅಂತ ನಿಂತ್ಕೊಂಡು. ಕರೆಕ್ಟ್. ಓಕೆ. ಅದ್ರ ಬಗ್ಗೆ ನಾನು ವಾವ್ ಅನಿಸ್ತು ನನಗೆ. ಇದು ನಿಜವಾಗ್ಲೂ ಮಾಡಬೇಕಾಗಿರೋದು. ಅದನ್ನು ಯಾರು ಎಲ್ಲಿ ನೀವು ಪ್ಲ್ಯಾನ್ ಮಾಡಿದ್ರು ನನಗೆ ಐ ಡೋಂಟ್ ನೋ. ಲೈಕ್ ಬಟ್ ದ ಹೋಲ್ ಸಿಚುವೇಷನಲ್ಲಿ ಆ ಅಜ್ಜಿ ತೀರೋಗಿದಾಗ ಕಣ್ಣು ಹೋಗೋದೇ ಹೀರೋಯಿನ್ ಮೇಲೆ. ನಾನು ನೋಡಿದ್ರೆ ಇದು ಮೇಕಪ್ ಇಲ್ಲದೆ ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ. ಆಮೇಲೆ ಅವ್ರಿಗೆ ಮನ್ಸು ಮಾಡಿ ನಿಂತಿದೆಯಲ್ಲ. ಜನರಲಿ ನಾವೇನು ಹೊರಗಡೆ ಬಂದು ಒಂದು ಸಣ್ಣ ಟಚ್ ಅಪ್ ಆದ್ರೂ ತಗೋಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಯ್ತಾ? ಬಟ್ ನೀವು ನಿಂತಿರೋದೇ ಗ್ರೇಟ್. ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಸಿನಿಮಾ. ಆಮೇಲೆ ನಿಂದಪ್ಪ, ನಾನು ತುಂಬ ಕಡೆ ನನಗೆ ನಿಮ್ಮ ಭಾಷೆ ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ಆ ಭಾಷೆ, ಆಮೇಲೆ ತುಂಬ ನ್ಯಾಚುರಲ್ ಆಗಿ ಬಿಹೇವ್ ಮಾಡೋದು. ಆಮೇಲೆ ಅದನ್ನು ನೋಡು, ಆ ಕಡೆ ನೋಡು, ಮದುವೆ ಇದಕ್ಕೆ ಹೋದಾಗ ಫಸ್ಟ್ ಡೇ ಸರ್, ನಾವು ಅವಾಗಲೇ ಮಾತಾಡ್ತಾ ಇದ್ವಿ ನೀವು ಬರೋದಕ್ಕಿಂತ ಮುಂಚೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ನಮ್ಗಳಿಗೆ ನಾವಲ್ಲಿ ಅಷ್ಟು 30 ದಿನ ಎಲ್ಲ ಇದ್ದು ಆ್ಯಕ್ಟ್ ಮಾಡಿರೋರ್ಗೆ ಕೆಲವೊಂದು ಸೀನ್ಸ್ಗಳು ನೆನಪಿಲ್ಲ. ಎಷ್ಟೊಂದು ಸಿನಿಮಾ ಕುತ್ಕೊಂಡು ನೋಡಿದ್ದು, ಕೆಲವೊಂದು ಪಾಯಿಂಟ್ಸ್ ಅಬ್ಸರ್ವೇಷನ್ ಮಾಡಿಲ್ಲ. ಬಟ್ ನೀವು ಅದೆಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದನ್ನು ಹೈಲೈಟ್ ಮಾಡಿದ್ರಿ. ಇದು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಸರ್, ಇಟ್ಸ್ ಲೈಕ್ ನೀವು
ಹೊಸಬ್ರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಿದ್ದೀರಾ, ಅವರಲ್ಲಿರೋ ಟ್ಯಾಲೆಂಟ್ನಷ್ಟೇ ಯಾವ ತರ ಗುರುತಿಸ್ತಿದ್ದೀರಾ ಅಲ್ವಾ. ನಿಜವಾಗ್ಲೂ ನಾವೆಲ್ಲ ಧನ್ಯರು ಹೇಳ್ಬೇಕು ಅಂತಂದ್ರೆ. ನನಗೀಗ ನೋಡಮ್ಮ, ಇಲ್ಲಿ ಕಲೆಯಲ್ಲಿ ಯಾರು ದೊಡ್ಡವರು ಚಿಕ್ಕವರಿಲ್ಲ, ಕಲಾವಿದರೆಲ್ಲ ಕಲಾವಿದರೆ ಅಷ್ಟೇ. ಇಲ್ಲಿ ಯಾರು ಹೀರೋನು ಇಲ್ಲ, ಹೀರೋಯಿನ್ನೂ ಇಲ್ಲ. ಹೀರೋನು ಕಲಾವಿದನೇ, ಹೀರೋಯಿನ್ನು ಕಲಾವಿದನೇ. ನನಗೂ ವಯಸ್ಸಾಗತ್ತೆ, ನಿನಗೂ ವಯಸ್ಸಾಗತ್ತೆ, ನಾನು ಕಾಯಿಲೆ ಬೀಳ್ತೀನಿ, ನೀನು ಕಾಯಿಲೆ ಬೀಳ್ತೀಯ ಅಲ್ವಾ? ಸೀರಿಯಸ್ಲಿ ಕರೆಕ್ಟ್ ಅಲ್ವಪ್ಪ? ಅದು ಬಿಟ್ಟು ಬೇರೆ ಏನು ಉಳ್ಕೊಳತ್ತೀವಿ? ವಯಸ್ಸಾದ್ಮೇಲೆ ಏನಾಗುತ್ತೆ, ಮನುಷ್ಯ ಅವನೆಂಥ ಮನುಷ್ಯ, ಗಂಡಾಗಲಿ ಹೆಣ್ಣಾಗಲಿ, ಒಂದು ಕೆಟ್ಟ ಸ್ಥಿತಿಗೆ ಬಂದು ಯಾರೂ ನೋಡೋಕ್ಕಾಗದ ಸ್ಥಿತಿಗೆ ಬಂದು ಹೊಟ್ಟೋಗ್ತೀವಿ. ಇದು ಎಲ್ಲ ಮನುಷ್ಯನ ಗುಣ. ಸೊ ಹಂಗಾಗಿ ಇವೆಲ್ಲ ಟೆಂಪ್ರರಿ. ಸತ್ಯ ಅದು. ಆಯ್ತಾ? ದಿಸ್ ಆಲ್ ಥಿಂಗ್ಸ್ ಆರ್ ಟೆಂಪ್ರರಿ. ಏನಂದರೆ ನಮಗೆ ನಾವು ಎಷ್ಟೋ ಜನಗಳ ಪೇಯ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಗೆ ಅದೊಂದು ಕೆಲಸ. ಕರೆಕ್ಟ್. ಆ ಕೆಲಸ ನಾವು ಶ್ರದ್ಧೆಯಿಂದ ಮಾಡಬೇಕಷ್ಟೇ. ಅರ್ಥ ಆಯ್ತಪ್ಪ? ಈಗ ನಾನು ನಿಮ್ದೆಲ್ಲ ಪೇಯ್ನ್ ನಾನು ಹೇಳ್ತೀನಿ ಅಂದರೆ ನನಗೆ ಅದು ಕೆಲಸ, ಅದಕ್ಕೆ ನಾನು ಹೀರೋ ಅಂತಾರೆ. ಬಟ್ ನಾನು ಕಲಾವಿದನೇ. ಮತ್ತು ಎಲ್ರಿಗೂ ಅಷ್ಟೇ, ಎಲ್ಲ ವಯಸ್ಸಿದ್ದಾಗ ಚೆನ್ನಾಗಿ ಕಾಣ್ತೀವಿ, ವಯಸ್ಸಾದ್ಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಒಂದು ಬ್ಯೂಟಿಫುಲ್ ಎಂಡ್ ಆಗುತ್ತೆ ಗೊತ್ತಾ? ಅವಾಗ ಯಾವ ಹೀರೋಯಿನ್ ಇರಲ್ಲ, ಯಾವ ಹೀರೋಯಿನ್ನೂ ಇರಲ್ಲ, ಯಾವ ಸ್ಟಾರ್ಡಮೂ ಇರಲ್ಲ. ಉಳ್ಕೊಳ್ಳೋದು ಒಂದೇ ನಿನ್ನ ಕೆಲಸ. ಆ ಕೆಲಸ ಕಲಾವಿದನ ಕೆಲಸ ಏನು, ರೆಪ್ರೆಸೆಂಟ್ ಮಾಡೋದು. ಈಗ ಆನೆಸ್ಟಾಗಿ ಇಲ್ಲಿವರೆಗೂ ಮಾತಾಡಲಿಲ್ಲ, ಈಗ ಹೇಳ್ತೀನಿ, ದಯವಿಟ್ಟು ಯಾರೇ ಪ್ರೀತಿ ಮಾಡುವಂಥ ಲವರ್ಸ್ಗಳಿಗೆ ದಯಮಾಡಿ ತೊಂದರೆ ಕೊಡಬೇಡಿ ಯಾರೂ. ಅದು ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಸೋದರ ಮಾವ ಆಗ್ಬೋದು, ತಮ್ಮ ಆಗ್ಬೋದು. ಈ ಸಿನಿಮಾಲಿ ನಡೆಯುವಂಥ ಆ ಕೊನೆ ವಿಷಯ ನಾನು ಎಂಡಲ್ಲಿ ಮಾತಾಡ್ತೀನಿ, ಮತ್ತು ಎಲ್ಲರ ಬಗ್ಗೆನೂ ಮಾತಾಡ್ತಾ ತುಂಬ ಪೇನ್ಫುಲ್ ಅನಿಸುತ್ತೆ. ನೋಡ್ತಾ ಏನಯ್ಯ ಇದು ನನ್ನ ಮನೇಲಿ ನಡೆದೋಯ್ತಲ್ಲಯ್ಯ, ನನ್ನ ಮನೇಲಿ ನಡಿಬಾರ್ದಯ್ಯ, ಅಥವಾ ಅಕ್ಕಪಕ್ಕದಲ್ಲಿ ನನ್ನ ಪರಿಚಯದ ಮನೇಲೂ ಆಗಬಾರ್ದಪ್ಪ ಇದು ಅನ್ನೋದು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಇವ್ರು ಬರ್ತಾರೆ, ಸ್ವೀಟಿ ಅವರು. ಸ್ವೀಟಿ ಅವ್ರು ಬಂದಾಗ ದೇವರ ನನ್ನ ಕೈಗೆ ಸಿಕ್ಕಿದೆ, ಸಲಗಾಲಿ ಭೀಮಾಲಿ ಸಿಕ್ಕಿದ್ರೆ ಇಡೀ ಎದುರು ಇಟ್ಕೋಬೇಕಾಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರಮ್ಮ. ಎಲ್ರಿಗೂ ಮೊನ್ನೆ ಕೇಳಿದ್ರು, ಏನು ಸರ್ ಯಾರಿಗೂ ಐ ಲವ್ ಯು ಅಂದ್ಬಿಟ್ಟಿದ್ರೆ ಎಷ್ಟು ಜನಕ್ಕೆ ಅಂತೀರ? ತುಂಬಾ ಜನ ನಿಮ್ಮ ಫ್ಯಾನ್ಸ್ ಎಲ್ಲರೂ ಮೆಸೇಜ್ ಮಾಡಿದ್ರು, ಅದು ನನಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಇರ್ಲಿ ಮಾಸಿ, ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಒಂದು ಬಿಫೋರ್ ಇದು ಆಗೋಕ್ಕಿಂತ ಮುಂಚೆ. ಸೊ ಯಾವುದನ್ನು ತಲೆಗೆ ತೊಗೊಳ್ತೀರಾ, ಆರಾಮಾಗಿ ಜಸ್ಟ್ ಎಂಜಾಯ್ ದ ಮೂಮೆಂಟ್ ಅಷ್ಟೇ. ಐ ಬಿಲೀವ್ ಇನ್ ದಟ್. ಯಾವಾಗಲೂ ಮಿಕ್ಕಿದ ಯಾವುದು ತೊಗೊಬೇಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ನಾನು ಫಸ್ಟ್ ನೋಡ್ತಾ ಇದ್ದೆ, ಆಮೇಲೆ ನೀವು ಮನೆಗೆ ಬಂದು ಮಾತಾಡ ನಗು ನಾನು ಸಿಕ್ಕಾಗೋಯ್ತು ಅವಾಗಿಂದ. ಆಮೇಲೆ ನೀವು ಯಾವಾಗ ಇಂಟ್ರಾದ್ರೂ ನಗು ನನಗೆ. ಅದು ನಿಮಗೆ ಗೊತ್ತಿಲ್ದಂಗೆ ದೇವರು ಪ್ರತಿಯೊಬ್ಬರಲ್ಲೂ ಏನೋ ಒಂದು ಶಕ್ತಿ ಕೊಡ್ತಾರೆ ಅನ್ನೋಕ್ಕೆ ಇವರ ಬೆಸ್ಟ್ ಎಕ್ಸಾಂಪಲ್. ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಗೊತ್ತಿಲ್ಲ, ಹೆಣ್ಮಕ್ಳು ಕಾಮಿಡಿ ಮಾಡೋರು ಕಡಿಮೆ ಯಾರಿದ್ದಾರೆ ಹೇಳಿ? ನೀವು ಯಾವಾಗ ಎಲ್ಲೇ ಹೋದ್ರೂ ಸಾಧಕ್ಕೆ ಹೋಗಿಲ್ಲ ಅಂತೀವಿ. ಬಿಕಾಸ್ ಅವ್ರು ನೋಡಿದ್ರೆ ನಗುನೇ ಬಂದ್ಬಿಡುತ್ತೆ ಅವ್ರು ನೋಡಿರ್ತಾರೆ. ಆಮೇಲೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂದರೆ ಅಯ್ಯೋ ಕುತ್ಕೊಳ್ಳೋಕೆ ಆಗಲ್ಲ, ಅಷ್ಟು ನಗ್ತೀವಿ. ಆ ಥರದ್ರಲ್ಲಿ ಆ ಥರದ್ದೊಂದು ಒಳ್ಳೆ ಟ್ಯಾಲೆಂಟು ನಿಜವಾಗ್ಲೂ ಅವ್ರಿಗಿದೆ.